ಬನ್ನಿ ನಮ್ಮ ಜನನಾಯಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ತರ್ಸಾ ಗ್ರಾಮ ಪಂಚಾಯತಿ ಒಬ್ಬರು ಜನನಾಯಕಿ ದಿಟ್ಟ ಧೀರಣ ನಾಯಕಿಯರು ನಮ್ಮ ಜೊತೆ ಇದ್ದಾರೆ. ಅವರ ಒಂದು ಪರಿಚಯವನ್ನು ಮಾಡ್ಕೊಳ್ಳೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೇಡಮ್ ನಿಮ್ಮ ಹೆಸರು? ರಂಗಮ್ಮ ಅಂತ. ಸರ್ ನಿಮ್ಮ ಹೆಸರು? ಸರ್ ನೀವು ಅವರು ರಂಗಮ್ಮವ್ರಿಗೆ ಏನಾಗಬೇಕು ಸರ್? ಮಗ ಆಗಬೇಕು. ಮೇಡಮ್ ನೀವು ಯಾವ ಒಂದು ಗ್ರಾಮ ಪಂಚಾಯತಿನಲ್ಲಿ ಗೆದ್ದು ಈಗ ಹಾಲಿ ಉಪಾಧ್ಯಕ್ಷರಾಗಿದ್ದೀರಾ ಸರ್? ಯಾವ ಗ್ರಾಮ ಪಂಚಾಯತಿ? ತರ್ಸಾ ಪಂಚಾಯತಿ ಮತಿಘಟ್ಟ ಗ್ರಾಮಕ್ಕೆ ಗೆದ್ದು ತರ್ಸಾ ಗ್ರಾಮ ಪಂಚಾಯತಿಗೆ ವೈಸ್ ಪ್ರೆಸಿಡೆಂಟ್ ಆಗಿ ಅಲ್ಲಿ ಇದ್ದೀರಾ ಈಗ. ಓಕೆ ಮೇಡಮ್, ನಿಮ್ಮ ಒಂದು ಫ್ಯಾಮಿಲಿನಲ್ಲಿ ಯಾರಾದ್ರೂ ರಾಜಕೀಯದಲ್ಲಿ ಇದ್ರ ಬೇರೆ? ಇದೇ ಫಸ್ಟ್? ಇದೇ ಫಸ್ಟ್, ಬೇರೆ ಯಾರು ಇಲ್ಲ. ಓಕೆ ಮೇಡಮ್, ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ಮ ಹಿಂದೆ ವೃತ್ತಿ ಏನಾಗಿತ್ತು ಸರ್? ವ್ಯವಸಾಯ ಮಾಡ್ಕೊಂಡಿದ್ವಿ. ಈ ಒಂದು ರಾಜಕೀಯಕ್ಕೆ ಬರ್ಲಿಕ್ಕೆ ಯಾವ ರೀತಿ ನಿಮಗೆ ಒಂದು ಒಲವು ಮೂಡ್ತು? ಒಂದು ಜನಸೇವೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಒಂದು ರಾಜಕೀಯ ರಂಗಕ್ಕೆ ಬಂದ್ರಿ. ಓಕೆ ಸರ್, ಈ ರಾಜಕೀಯ ರಂಗಕ್ಕೆ ಬಂದ್ರಿ ಅಂತ ಹೇಳಿದ್ರೆ ಈ ರಾಜಕೀಯ ರಂಗಕ್ಕೆ ಬರ್ಲಿಕ್ಕೆ ನಿಮಗೆ ಸ್ಫೂರ್ತಿ ಅಥವಾ ಗಾಡ್ ಫಾದರ್ ಅಂತ ಯಾರಾದ್ರೂ ಇದ್ದಾರ? ಅಂದ್ರೆ ಸ್ಫೂರ್ತಿ ನಿಮಗೆ ನಿಲ್ಸಿ ಸ್ಫೂರ್ತಿ ಜನಗಳ ಒಂದು ಸ್ಫೂರ್ತಿ ನಿಮಗೆ ನೀವು ನಿಂತ್ಕೊಳ್ಳಿ ಮಾಡಿ ಅಂತ ಹೇಳಿ ಒಂದು ಜನಸೇವೆಗಳು ಮಾಡಿ ಅಂತ ಹೇಳಿ ಜನಗಳ ಖಂಡಿತ ಅವರೇ ಕಾರಣ. ಓಕೆ ಮೇಡಮ್, ರಾಜಕೀಯ ಈ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಸ್ಪರ್ಧಿಸೋದಕ್ಕೆ ಯಾವುದೇ ರೀತಿಯಾದಂತ ವಿದ್ಯಾಭ್ಯಾಸದ ಮಿತಿ ಇಲ್ಲ. ನಿಮ್ಮ ಪ್ರಕಾರ ವಿದ್ಯಾಭ್ಯಾಸ ಬೇಕು ಅಂತೀರಾ ಅಥವಾ ಅನುಭವನೇ ಸಾಕು ಅಂತ ಹೇಳಕ್ ಇಷ್ಟಪಡ್ತೀರಾ? ವಿದ್ಯಾಭ್ಯಾಸ ಬೇಕು, ಅನುಭವನೇ ಇರಬೇಕು, ಜೊತೆಗೆ ವಿದ್ಯಾಭ್ಯಾಸನೇ ಇರಬೇಕು. ಓಕೆ ಸರ್, ನೀವು ಗೆದ್ದಂತ ಸಂದರ್ಭದಲ್ಲಿ ಯಾವುದೇ ರೀತಿ ಪಕ್ಷ ಅಂತ ಇರೋದಿಲ್ಲ ಅಲ್ವಾ? ನೀವು ಗೆದ್ದಂತ ಸಂದರ್ಭದಲ್ಲಿ ಯಾವ ಪಕ್ಷದ ಫಾಲೋವರ್ ಆಗಿದ್ದೀರಿ? ನೀವು ಯಾವ ಪಕ್ಷದಲ್ಲಿ ನಿಮ್ಮನ್ನ ನೀವು ಗುರುತಿಸ್ಕೊಂಡಿದ್ದೀರಾ? ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರಾ. ಓಕೆ ಮೇಡಮ್, ನೀವು ಬಂದು 2 ವರ್ಷ ಟರ್ಮ್ ಆಗಿದೆ ಅಲ್ವಾ? 2.5 ವರ್ಷ ಟರ್ಮ್ ಅಲ್ಲಿ ನಿಮ್ಮ ಗ್ರಾಮಕ್ಕೆ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿಸಿದೀರಾ ನೀವು? ಮಾಡಿದ್ದೀವಿ, ಬಾಕ್ಸಿರಂಡಿಗಳು ಮಾಡಿದ್ದೀವಿ, ಕೆಲಸಗಳು ಮಾಡಿದ್ದೀವಿ. ನಂತರ ಮತ್ತೆ ಬೋರ್ ಹೊಡ್ಸಿದೀವಿ. ಕುಡಿಯೋ ನೀರಿನ ನಮ್ದು ಸುಮಾರು ಸಮಸ್ಯೆ ಇತ್ತು, 4-5 ಬೋರ್ ಹೊಡ್ಸಿದೀವಿ. ಆಮೇಲೆ ಮತ್ತೆ ಬಸ್ ಸ್ಟ್ಯಾಂಡ್ NL ಗಂಟಿನ ಒಂದು ಬಸ್ ಸ್ಟ್ಯಾಂಡ್ ಹಾಕ್ಸ್ಕೊಂಡು ಅದನ್ನು ಕೂಡ ಕೆಲಸ ಮಾಡಿ ಕಂಪ್ಲೀಟ್ ಆಗಿದೆ. ಈಗ ನಮ್ಮ ಶಾಲಾ ಸಮತಟ್ಟು ಪ್ರದೇಶ, ಅದು ಶಾಲಾ ವರ್ಣ ಕಾಂಪೌಂಡ್ಗಳು ಅದೆಲ್ಲ ಮಾಡಿದ್ದೀವಿ. ಅಷ್ಟು ಕೆಲಸ ಕಾರ್ಯಗಳು ಮಾಡಿದ್ದೀವಿ. ಅಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿದೀರಾ. ಓಕೆ ಮೇಡಮ್, ಇನ್ನು 2 ವರ್ಷ ಟರ್ಮ್ ಇದೆ ಅಲ್ವಾ ನಿಮಗೆ? 2.5 ವರ್ಷ ಟರ್ಮ್ ಅಲ್ಲಿ ಏನ್ ಆಗದೆ ಇರ್ತಕ್ಕಂಥದ್ದು ಜಾರಿಗೆ ತರಬೇಕು ಅನ್ಕೊಂಡಿದ್ದೀರಾ? ಏನ್ ಆಗದೆ ಇರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅನ್ಕೊಂಡಿದ್ದೀರಾ ನೀವು? ಇಲ್ಲ ಸರ್, ಸುಮಾರು ಕೆಲಸ ಮಾಡಿಸ್ಬೇಕು ಅಂತ ರಸ್ತೆಗಳು ಆಗಲಿ, ಚರಂಡಿಗಳು ಆಗಲಿ, ಮತ್ತೆ ಸಮಸ್ಯೆಗಳು ಓವರ್ ಟ್ಯಾಂಕ್ ಮಾಡಿಸ್ಬೇಕು ಅಂತ ಇದ್ದೀವಿ. HPಯಿಂದ ಆಲ್ರೆಡಿ ಹಾಕ್ಸಿದೀವಿ, ಮಾಡ್ತಾ ಇದ್ದೀವಿ. ಇಷ್ಟು ಕೆಲಸ ಓಕೆ ಸರ್, ನಿಮ್ಮ ಒಂದು ಗ್ರಾಮದಲ್ಲಿ ಶಿಕ್ಷಣಕ್ಕೆ ಯಾವ ರೀತಿ ಒಂದು ಆದ್ಯತೆ ನೀಡ್ತಾ ಇದ್ದೀರಾ? ಶಿಕ್ಷಣಕ್ಕೆ ಇಲ್ಲಿ 7th ವರೆಗೂ ಇದೆ. ಹೋಗಿ ವಿಚಾರಿಸ್ತೀವಿ, ಚೆನ್ನಾಗಿ ಪಾಠ ಮಾಡ್ತಾರೆ ಮೇಷ್ಟ್ರು. ಇಲ್ಲಿ ಪಾಠ ಚೆನ್ನಾಗಿ ಮಾಡ್ತಾರೆ, ನೋಡ್ತಾ ಇದ್ದೀವಿ. ಮತ್ತೆ ಶಿಕ್ಷಣಕ್ಕೆ ಇಲ್ಲಿ ಮಕ್ಕಳು ಬಿಟ್ಟಿರ್ತಕ್ಕಂಥ ಮಕ್ಕಳನ್ನ ಮಳ್ಳಿಬಾ ಶಾಲೆಗೆ ಅಂತ ಹೇಳಿ ಆ ಒಂದು ಆಂದೋಲನದಲ್ಲಿ ಕರ್ಕೊಂಡೋಗಿ ಸೇರಿಸೋದು ಅದೆಲ್ಲ ಮಾಡ್ತಾ ಇದ್ದೀವಿ. ಓಕೆ ಮೇಡಮ್, ನಿಮ್ಮ ಒಂದು ಗ್ರಾಮದಲ್ಲಿ ನೀರಿನ ಸಮಸ್ಯೆ ಮತ್ತು ಕರೆಂಟಿನ ಸಮಸ್ಯೆ ಅಂತ ಎಲ್ಲಾ ಕಡೆ ಕಂಡು ಬರ್ತಾ ಇದೆಯಲ್ವಾ? ನೀರಿನ ಸಮಸ್ಯೆ ಏನು, ಅದನ್ನ ಸಮಸ್ಯೆ ಯಾವ ರೀತಿ ಬಗೆಹರಿಸ್ತಾ ಇದ್ದೀರಾ ನೀವು? ನೀರಿನ ಸಮಸ್ಯೆಗೆ ಈಗ 4 ಬೋರ್ ಹೊಡಿಸ್ತೀವಿ, ನೀರು ಬೀಳಿಲ್ಲ. ಮೊನ್ನೆ ಒಂದು ರೀಸೆಂಟ್ 2.5 ಇಂಚು ನೀರು ಬಿತ್ತು. ಮತ್ತೆ ಆಮೇಲೆ ನಮ್ಮ ಭದ್ರಾ ನದಿ ಹತ್ರ ಇರೋದ್ರಿಂದ MLA ಹಾಕೊಂಡು ಜಾಕಲ್ ಅಂತ ಒಂದು ಮಾಡಿಸಿದ್ದೀವಿ. 15 ಲಕ್ಷ ಹಾಕೊಂಡಿದ್ರೆ ಆಗಿದೆ. ಅದು ಬೇಸಿಗೆ ಮಾಡೋಣ ಅಂತ ಸುಮ್ಮನಾಗಿದ್ದೀವಿ. ಓಕೆ ಮೇಡಮ್, ನೀವೊಬ್ರು ಗೃಹಿಣಿಯಾಗಿ ಒಂದು ರಾಜಕೀಯ ರಂಗಕ್ಕೆ ಬಂದಿದ್ದೀರಲ್ವಾ? ರಾಜಕೀಯ ಜೀವನ ಹೇಗೆ ಅನಿಸ್ತಾ ಇದೆ ನಿಮಗೆ? ರಾಜಕೀಯ ಮಾಡ್ಬೋದು ಅನ್ಸುತ್ತಾ? ಏನ್ ಅನಿಸ್ತಾ ಇದೆ? ರಾಜಕೀಯ ಮಾಡ್ಬೋದು ಅನಿಸ್ತಾ ಇದೆ. ಓಕೆ ಮೇಡಮ್, ರಾಜಕೀಯ ಗೃಹಿಣಿ, ನೀವೊಬ್ರು ಗೃಹಿಣಿ ಆಗಿದ್ದೀರಲ್ವಾ? ಈ ಇನ್ನೊಬ್ರು ಗೃಹಿಣಿಯವರಿಗೆ, ನಿಮ್ಮ ಊರಿನ ಬೇರೆ ಗೃಹಿಣಿಯವರಿಗೆ ಏನನ್ನ ಹೇಳಕ್ ಇಷ್ಟ ಪಡ್ತೀರಾ ಈ ಒಂದು ಸಂದರ್ಭದಲ್ಲಿ? ನೀವು ಬೇರೆಯವರು ಕೂಡ ಈ ಒಂದು ರಾಜಕೀಯಕ್ಕೆ ಬಂದು ಕೇವಲ ಗಂಡ ಮನೆ ಮಕ್ಕಳು ಅಡಿಗೆ ಮನೆಗೆ ಸೀಮಿತ ಆಗದೆ ಒಂದು ರಾಜಕೀಯ ರಂಗದಲ್ಲಿ ಬಂದು ಒಂದು ಜನಗಳ ಸೇವೆಯನ್ನು ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀರಾ ನೀವು? ಓಕೆ ಮೇಡಮ್, ಮತ್ತೆ ಈಗ 2 ವರ್ಷ ಟರ್ಮ್ ಆಗಿದೆ ಅಲ್ವಾ ಮೇಡಮ್? ಮತ್ತೆ ಈ ಗ್ರಾಮದಲ್ಲಿ ನೀವು ಒಂದು ಸ್ಥಾನಕ್ಕೆ ಬರೋಕೆ ನಿಮ್ಮ ಮತ ನೀಡಿದಂತ ಮತದಾರರೇ ಕಾರಣ ಅಲ್ವಾ? ಆ ಒಂದು ಮತದಾರರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ವಾಹಿನಿ ಮೂಲಕ? ಮಾಡ್ತೀವಿ ಇನ್ನು ಕೆಲಸ ಆದಷ್ಟು ಕೈಲಾದಷ್ಟು ಮಾಡ್ತೀವಿ. ಎಷ್ಟೊತ್ತಲ್ಲೇ ಏನೇ ಒಂದು ಬಂದು ನಾವು ಸಹಾಯ ಮಾಡ್ತೀವಿ, ಸ್ಪಂದಿಸ್ತಾ ಇದೀವಿ, ಎಲ್ಲಿ ಕರೆದು ಹೋಗ್ತಾ ಇದೀವಿ. ಓಕೆ ಮೇಡಮ್, ನಿಮ್ಮ ಒಂದು ಗ್ರಾಮ ಪಂಚಾಯತಿನಲ್ಲಿ ಒಂದು ಟೀಮ್ ಇದೆ ಅಲ್ವಾ? ನಿಮ್ದೇ ಆದಂತ ಒಂದು ಟೀಮ್ ಇದೆ. ಆ ಟೀಮ್ ನಲ್ಲಿ ನಿಮ್ಮ ಅವರ ನಡುವೆ ಯಾವ ರೀತಿ ಬಾಂಧವ್ಯ ಯಾವ ರೀತಿ ಇದೆ ಮೇಡಮ್?
ಚೆನ್ನಾಗಿದೆ ಹೊಂದಾಣಿಕೆ ಇಲ್ಲ. ಜಗಳ ಈ ರೀತಿ ಏನಿಲ್ಲ ಪದೇ ಪದೇ ನಾವೇ ಇಳಿಸ್ಬೇಕು ಅಂತ ಹೋಗಲ್ಲ ಮತ್ತೆ ಏನಿಲ್ಲ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಏನೇ ಒಂದು ಅನುದಾನ ಬಂದ್ರು ಕೂತು ಎಲ್ಲ ಡಿಸ್ಕಷನ್ ಮಾಡಿ ಒಂದು ಪ್ಲಾನಿಂಗ್ ಮಾಡಿ ಒಂದು ಡಿಸಿಷನ್ ತಗೊಂತೀರಾ. ಓಕೆ ಮೇಡಮ್, ಗ್ರಾಮದಲ್ಲಿ ನಿಮ್ಮ ಜನತೆ ಮತ್ತೆ ನಿಮ್ಮ ನಡುವೆ ಯಾವ ರೀತಿ ಒಂದು ಹೊಂದಾಣಿಕೆ ಇದೆ? ಚೆನ್ನಾಗಿದೆ ಬಂದ್ರೆ ನಮ್ದು ಜನತೆಗೆ ನಮ್ಗೆ ನಾವು ಯಾವ ಯಾರು ರೀತಿ ಸ್ಪಂದಿಸ್ತಾರೆ ನಾವು ಅದೇ ರೀತಿ ಅವ್ರಿಗೆ ಸ್ಪಂದಿಸ್ಕೊಂತ ಚೆನ್ನಾಗಿ ಕೆಲಸ ಓಕೆ ಮೇಡಮ್, ರಾಜಕೀಯದಲ್ಲಿ ಮುಂದೆ ಡಿಪಿಗೋ ಜೆಡ್ಪಿಗೋ ಅಂದ್ರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ಏನಾದ್ರು ಅವಕಾಶ ಸಿಕ್ಕಿದ್ರೆ ರಾಜಕೀಯದಲ್ಲಿ ಮುಂದುವರಿಯಕ್ಕೆ ಇಷ್ಟಪಡ್ತೀರಾ ನೀವು? ಇಲ್ಲ ಬಿಡಿ ತಂದ ಆಸೆ ಇಲ್ಲ ಯಾಕೆ ಸರ್? ಮಾಡ್ಲಿ ಬಿಡ್ಲಿ ಹೋಗ್ಬೇಕು ಸರ್. ಒಂದು ಜನಸೇವೆ ಮಾಡ್ಬೇಕು, ಯಾಕಂದ್ರೆ ಇದು ಒಂದೇ ಹಳ್ಳಿ ಸೀಮಿತ ಆಗ್ದಲ್ಲ ಇನ್ನೂ 15-16 ಹಳ್ಳಿ ಟಿಪಿ ಹೋದಾಗ ಸಿಗ್ತಕ್ಕಂಥದ್ದು ಒಂದು ಜನಸೇವೆ. ಅದನ್ನ ಮಾಡಕ್ ಇಷ್ಟಪಡ್ತೀರಾ? ರಾಜಕೀಯದಲ್ಲಿ ಇರೋಕೆ ಮುಂದುವರಿಲಿಕ್ಕೆ ಇಷ್ಟಪಡ್ತೀರಾ? ಓಕೆ ಮೇಡಮ್, ಒಂದು ರಾಜಕೀಯ ಜೀವನ ನೀವು ಚೆನ್ನಾಗಿರ್ಲಿ ಅಂತ ಹೇಳ್ತಾ ಈ ಒಂದು ನಮ್ಮ ವಾಹಿನಿ ಮೂಲಕ ಇಷ್ಟೊತ್ತು ನೀವು ನಮಗೆ ಸಮಯವನ್ನು ಮಾಡಿಕೊಟ್ಟು ನಮ್ಮೊಂದಿಗೆ ನೀವು ನೇರ ಪ್ರಸಾರದಲ್ಲಿ ಭಾಗಿಯಾಗಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ.